ಜ್ಞಾನವಾಣಿ ಕುಡಗಟ್ಟೆ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರನ್ನು ಭಕ್ತಿಪೂರ್ವಕವಾಗಿ ಸ್ವಾಗತಿಸಿ ಹಾಬಾಪ ಸತೀಶ್ ಕುಮಾರ್ GH ಮಾಡುವ ನಮಸ್ಕಾರಗಳು. ಮಹಾರಾಷ್ಟ್ರದ ಪಂಢರಾಪುರ ಒಳಗೊಂಡಂತೆ ಮಹಾರಾಷ್ಟ್ರ ಹಾಗೂ ಕರ್ನಾಟಕ ರಾಜ್ಯ ನೆರೆಹೊರೆಯ ರಾಜ್ಯಗಳಲ್ಲಿ ಶ್ರದ್ಧಾಭಕ್ತಿಯಿಂದ ಮುನ್ನಡೆಸಿಕೊಂಡು ಸಾಗುತ್ತಿರುವಂಥದ್ದು ಪಂಢರಿ ವಾರ್ಕರಿ ಸಂಪ್ರದಾಯದ ದಿಂಡಿ ಮಹೋತ್ಸವದ ವಿಶೇಷವಾಗಿದೆ. ಪಂಢರಿ ಕ್ಷೇತ್ರದಲ್ಲಿ ವಾರ್ಕರಿ ದೀಕ್ಷೆಯನ್ನು ತೆಗೆದುಕೊಂಡಿರುವಂತಹ ಭಕ್ತ ಬಾಂಧವರ ಅನೇಕರು ತಾವು ವಾಸವಾಗಿರುವಂತಹ ಗ್ರಾಮೀಣ ಪ್ರದೇಶ, ನಗರ ಪ್ರದೇಶ, ಪಟ್ಟಣ ಪ್ರದೇಶಗಳಲ್ಲಿ ಶ್ರೀ ಪಾಂಡುರಂಗ ರಕುಮಾಯಿ, ಶ್ರೀ ಕೃಷ್ಣ ರುಕ್ಮಿಣಿ ದೇವರ ದೇವಸ್ಥಾನ, ರಾಮ ಲಕ್ಷ್ಮಣ ಸೀತಾ ಆಂಜನೇಯ ವೆಂಕಟರಮಣ ದೇವಸ್ಥಾನ ಹೀಗೆ ವಿಷ್ಣುಮಯ ದೇವಸ್ಥಾನಗಳನ್ನು ಸ್ಥಳೀಯ ಭಕ್ತ ಬಾಂಧವರ ಸಹಕಾರ, ದಾನಿಗಳ ಸಹಕಾರ ಹಾಗೂ ಸಂಘ ಸಂಸ್ಥೆಗಳು ಮತ್ತು ಸರ್ಕಾರದ ಜನಪ್ರತಿನಿಧಿಗಳವರ ಸಹಕಾರದಿಂದ ನಿರ್ಮಾಣ ಮಾಡಿಸಿರುವಂತಹ ದೇವಸ್ಥಾನಗಳಲ್ಲಿ ಪಂಢರಿ ವಾರ್ಕರಿ ಸಂಪ್ರದಾಯದ ಪ್ರಕಾರವಾಗಿ 3 ದಿನಗಳ ಪರ್ಯಂತ ದಿಂಡಿ ಮಹೋತ್ಸವ ಕಾರ್ಯಕ್ರಮವನ್ನು ಶ್ರದ್ಧಾಭಕ್ತಿ ಹಾಗೂ ಸಡಗರ ಸಂಭ್ರಮದಿಂದ ಮುನ್ನಡೆಸಿಕೊಂಡು ಸಾಗುತ್ತಿರುವಂಥದ್ದು ಪಂಢರಿ ವಾರ್ಕರಿ ಸಂಪ್ರದಾಯದ ದಿಂಡಿ ಮಹೋತ್ಸವದ ವಿಶೇಷವಾಗಿದೆ. ಪಂಢರಿ ವಾರ್ಕರಿ ಸಂಪ್ರದಾಯದ ದಿಂಡಿ ಮಹೋತ್ಸವ ಕರ್ನಾಟಕದ ರಾಜಧಾನಿ ಬೆಂಗಳೂರಿನ ಮಲ್ಲೇಶ್ವರಂನ ಬಹುಸರ ಕ್ಷತ್ರಿಯ ಸೇವಾ ಸಮಿತಿ ವತಿಯಿಂದ ಶ್ರೀ ಪಾಂಡುರಂಗ ರಕುಮಾಯಿ ದೇವರ ದೇವಸ್ಥಾನದಲ್ಲಿ ವಿಶೇಷವಾಗಿ ಆಹ್ವಾನಿತ ವಾರ್ಕರಿ ಸಂತ ಮಹನೀಯರು ಹಾಗೂ ಭಜನಾ ಮಂಡಳಿಯವರು ಮತ್ತು ಸ್ಥಳೀಯ ಸಮಾಜ ಬಾಂಧವರು, ಭಕ್ತ ಬಾಂಧವರು ಹಾಗೂ ಬೆಂಗಳೂರಿನಲ್ಲಿ ವಿವಿಧೆಡೆ ವಾಸವಾಗಿರುವಂತಹ ಭಕ್ತ ಬಾಂಧವರು, ಭಜನಾ ಮಂಡಳಿಯವರನ್ನು ಪ್ರೀತಿಪೂರ್ವಕವಾಗಿ ಆಹ್ವಾನಿಸಿ ಪಂಢರಿ ವಾರ್ಕರಿ ಸಂಪ್ರದಾಯದ ದಿಂಡಿ ಮಹೋತ್ಸವವನ್ನು ಯಶಸ್ವಿಯಾಗಿ ನೆರವೇರಿಸಲಾಯಿತು. ದಿಂಡಿ ಮಹೋತ್ಸವದ ನಿಮಿತ್ತವಾಗಿ ಪೋತಿ ಸ್ಥಾಪನೆ, ನಾಮಜಪ, ಪ್ರವಚನ, ಕೀರ್ತನೆ, ಕಾಕಡಾರತಿ ಭಜನೆ, ಶ್ರೀ ಪಾಂಡುರಂಗ ರಕುಮಾಯಿ ದೇವರ ರಾಜಬೀದಿ ಮಹೋತ್ಸವ, ಸಂತ ಮಹನೀಯರಿಗೆ ಬೀಳ್ಕೊಡುವ ಜೊತೆಗೆ ವಂದನೆಯನ್ನು ಸಮರ್ಪಣೆ ಮಾಡುವ ಮೂಲಕ ಪಂಢರಿ ವಾರ್ಕರಿ ಸಂಪ್ರದಾಯದ ದಿಂಡಿ ಮಹೋತ್ಸವ ಯಶಸ್ವಿಯಾಗಿ ನೆರವೇರಿತು. ಸಮಾಜದ ಭಕ್ತ ಬಾಂಧವರು, ದೇವಸ್ಥಾನದ ಆಡಳಿತ ಮಂಡಳಿಯವರು ಶ್ರದ್ಧಾಭಕ್ತಿಯಿಂದ ಭಾಗವಹಿಸಿ ವಿಶೇಷ ವಸ್ತ್ರವನ್ನು ಧರಿಸಿದ್ದಲ್ಲದೆ ಹಣೆಗೆ ಗೋಪಿ ಚಂದನದ ನಾಮ, ತಲೆಗೆ ಟೋಪಿ, ಪೇಟ ಧರಿಸುವ ಮೂಲಕ ಪ್ರತಿಯೊಬ್ಬ ಭಕ್ತ ಬಾಂಧವರು ಸ್ತ್ರೀ ಪುರುಷರಾದಿಯಾಗಿ ಮತ್ತು ತಮ್ಮ ತಮ್ಮ ಮನೆಯಲ್ಲಿರುವಂತಹ ಮಕ್ಕಳನ್ನು ಸಹ ಕರೆದುಕೊಂಡು ಬಂದು ಪಂಢರಿ ವಾರ್ಕರಿ ಸಂಪ್ರದಾಯದ ಭಜನೆಯಲ್ಲಿ ತಾಳ ಹಿಡಿದುಕೊಂಡು ಮೃದಂಗ, ವೀಣೆ, ಭಾಗವಧ್ವಜದ ಪತಾಕ ತೆಗೆದುಕೊಂಡು ಪ್ರತಿಯೊಬ್ಬರೂ ರಾಜಬೀದಿಯಲ್ಲಿ ಭಜನೆಯೊಂದಿಗೆ ಭಾಗವಹಿಸಿ ಪಾಹುಲ್ ಭಜನೆ ಹಾಗೂ ಪಂಢರಿ ವಾರ್ಕರಿ ಸಂಪ್ರದಾಯದ ವಿವಿಧ ಪ್ರಾಕಾರಗಳ ಭಜನೆ ಹಾಗೂ ಭಕ್ತಿಯ ನಾಮಸ್ಮರಣೆಯ ಮೂಲಕ ದಿಂಡಿ ಮಹೋತ್ಸವ ಕಾರ್ಯಕ್ರಮ ಯಶಸ್ವಿಯಾಗಿ ನೆರವೇರಲು ಭಾಗವಹಿಸಿದಂತಹ ಸರ್ವ ಭಜನಾ ಮಂಡಳಿಯವರು, ಭಕ್ತ ಬಾಂಧವರೆಲ್ಲರೂ ಸಹಕಾರವನ್ನು ನೀಡಿದ್ದು ಕೂಡ ಇಲ್ಲಿನ ವಿಶೇಷವಾಗಿತ್ತು. ಕರ್ನಾಟಕ ರಾಜ್ಯದ ವಿವಿಧೆಡೆಗಳಿಂದ ಇಲ್ಲಿಗೆ ಭಕ್ತ ಬಾಂಧವರನ್ನೇಕರು ಭಾಗವಹಿಸಿದರು. ವಿಶೇಷ ಆಹ್ವಾನಿತರೆಲ್ಲರೂ ಬಂದು ತಮ್ಮ ತಮ್ಮ ಪಾಲಿನ ಸೇವೆಯನ್ನು ಸಮರ್ಪಿಸುವ ಮೂಲಕ ದಿಂಡಿ ಮಹೋತ್ಸವ ಕಾರ್ಯಕ್ರಮದ ಯಶಸ್ವಿಗೆ ತಮ್ಮದೇ ಆದ ಸಹಕಾರವನ್ನು ನೀಡಿದ್ದು ಕೂಡ ಇಲ್ಲಿನ ವಿಶೇಷವಾಗಿತ್ತು. ನಮ್ಮ ಜ್ಞಾನವಾಣಿ ಕುಡಗಟ್ಟೆ ಯೂಟ್ಯೂಬ್ ಚಾನಲ್ ಸಂಪರ್ಕದಲ್ಲಿ ಇರುವಂತಹ ಆಪ್ತ ಮೂಲದವರಿಂದ ಲಭ್ಯವಾಗಿರುವಂತಹ ಚಿತ್ರಪಟಗಳು ಹಾಗೂ ದೃಶ್ಯಾವಳಿಗಳನ್ನು ಆಧರಿಸಿ ಈ ಸಂದೇಶವನ್ನು ಪ್ರಸಾರ ಮಾಡಲಾಗಿದ್ದು, ತಮಗೆಲ್ಲರಿಗೂ ಮೆಚ್ಚುಗೆ ಆಗಿದ್ದಲ್ಲಿ ತಾವೆಲ್ಲರೂ ಲೈಕ್ ನೀಡಿ, ಸಬ್ಸ್ಕ್ರೈಬರ್ ಆಗುವ ಮೂಲಕ ಪ್ರೋತ್ಸಾಹಿಸಿ, ತಮ್ಮ ಅಭಿಪ್ರಾಯಗಳನ್ನು ಕಾಮೆಂಟ್ನಲ್ಲಿ ತಿಳಿಸುವ ಮೂಲಕ ಪ್ರೋತ್ಸಾಹಿಸಬೇಕಾಗಿ ಕೋರುತ್ತೇವೆ. ನಮಸ್ಕಾರಗಳು.